ಎಲ್ಲರಿಗೂ ನಮಸ್ಕಾರಗಳು. ನಾನು ಸಾವಿತ್ರಿ ಅಂತ. ಈ ದಿವಸ ನಾನು ಗೋಣಿ ಮಾರಯ್ಯನವರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. 12ನೇ ಶತಮಾನದ ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲಿಯೇ ಪ್ರಮುಖವೆನಿಸಿರುವಂಥದ್ದು. ಮನುಷ್ಯ ಕೇಂದ್ರಿತವಾದ ನೆಲೆಯಲ್ಲಿ ರಚಿತವಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿವೆ. ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ಯವನ್ನು, ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ. ಸತ್ಯಮುಖಿಯಾಗಿರುವ ಮತ್ತು ಡಾಂಭಿಕತೆ ಇಲ್ಲದ ಸರಳ ಆಧ್ಯಾತ್ಮದ ಪ್ರತಿಪಾದನೆ, ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸಿದರೆ ವಚನಗಳು ಸಾರ್ವಕಾಲಿಕವಾದ ಮಾನವೀಯ ಮೌಲ್ಯಗಳ ಪ್ರತಿಬಿಂಬವಾಗಿರುವುದನ್ನು ಮನಗಾಣಬಹುದು. ಆತ್ಮಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನು ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ ಸಾಹಿತ್ಯವಿದು. ವಚನಗಳು ಆಚಾರ್ಯರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ ಅಂತ. ವಚನ ಸಾಹಿತ್ಯ ಮೂಡಿ ಬಂದ ಕಾಲ ಬದಲಾವಣೆ ಕಾಲ ಎನ್ನುವುದಕ್ಕಿಂತ ಪರಿವರ್ತನೆ ಕಾಲ ಎನ್ನಬಹುದು. ಅದು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ರಂಗಗಳಲ್ಲಿ ಬದಲಾವಣೆಯಾದವು. ಹಿಂದಿನಿಂದ ಬಂದಂತಹ ಜಾತಿ, ಮತ, ವರ್ಣ, ವೃತ್ತಿ ಭೇದಗಳಂಥ ಭಾಷೆಗಳನ್ನು ಕಿತ್ತೊಗೆದು ಸಮಾಜದಲ್ಲಿ ಐಕ್ಯತೆಯನ್ನು ಸ್ಥಾಪಿಸಲು ಶರಣರು ಪ್ರಯತ್ನಿಸಿದರು. ತಮ್ಮದೆಲ್ಲವಲ್ಲಿ ಬೇಯುತ್ತಿರುವ ಬಿಸಿ ಉಸಿರಿನ ಭಾವನೆಗಳಿಗೆ ಶಬ್ದಗಳ ಮುಖಾಂತರವಾಗಿ ಅಭಿವ್ಯಕ್ತಿಗೊಳಿಸುವಂಥ ಸ್ವಾತಂತ್ರ್ಯವನ್ನು ಅನಕ್ಷರಸ್ಥರೂ ಪಡೆದುಕೊಂಡರು. ಶತಮಾನಗಳಿಂದ ಆವರಿಸಿಕೊಂಡಂತಹ ಮೂಢನಂಬಿಕೆಯಾಗಿರ್ಬೋದು, ಮೈಲಿಗೆ, ಜಾತಿ ನೀತಿಗಳನ್ನು, ಅಂಧಶ್ರದ್ಧೆಗಳನ್ನು ಮನುಷ್ಯನಲ್ಲಿ ಮಾನವೀಯತೆಯಲ್ಲಿ ಬದುಕಬಲ್ಲನೆಂಬುದನ್ನು ತೋರಿಸಿಕೊಟ್ಟಂಥದ್ದು 12ನೇ ಶತಮಾನ. ಇಂತಹ ಚಳುವಳಿಯಲ್ಲಿ ಅನೇಕರು ಭಾಗಿಯಾದರು, ಹೋರಾಡಿದರು, ಹೊಸ ಆಯಾಮವನ್ನು ತಂದುಕೊಟ್ಟರು. ಇಂತಹದರಲ್ಲಿ 12ನೇ ಶತಮಾನದ ಗೋಣಿ ಮಾರಯ್ಯನೂ ಕೂಡ ಒಬ್ಬನಾಗಿದ್ದಾನೆ. ಈ ಗೋಣಿ ಮಾರಯ್ಯನ ವಿಷಯವನ್ನು ನಾನು ತೆಗೆದುಕೊಂಡಾಗ ಇವರು ಕಾಯಕ ದನ ಕಾಯುವುದಾಗಿತ್ತು. ಗೋಣಿ ಮಾರಯ್ಯನವರ ವೈಯಕ್ತಿಕ ಬದುಕಿನ ಬಗ್ಗೆ ಯಾವ ವಿವರಗಳು ನನಗೆ ದೊರಕಿಲ್ಲ. ಮಿಕ್ಕ ಪುರಾಣಗಳಲ್ಲಾಗಲಿ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಾಗಲಿ ಗೋಣಿ ಮಾರಯ್ಯನ ತಾಯಿ ಯಾರು, ತಂದೆ, ಬಂಧು ಬಳಗ, ಊರಿನ ಬಗ್ಗೆ ನಿಖರವಾದಂತಹ ಮಾಹಿತಿಯು ದೊರೆಯಲಿಲ್ಲ. ಆದರೆ ಇವರ ಕಾಲ 12ನೇ ಶತಮಾನವೆಂದು ಹಾಗೂ ಈ ಗೋಣಿ ಮಾರಯ್ಯನವರು ಕೇಟೇಶ್ವರ ಲಿಂಗ ಅಂಕಿತದಲ್ಲಿ 9 ವಚನಗಳು ನಮಗೆ ಲಭ್ಯವಾಗಿದ್ದು, ಇವರು ಗೋಣಿ ಚೀಲವನ್ನು ಹೊದ್ದುಕೊಂಡು ದನವನ್ನು ಕಾಯುವ ಕಾಯಕವನ್ನು ಮಾಡುತ್ತಿದ್ದರೆಂದು ಅಷ್ಟೇ ಅಲ್ಲದೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಿದ್ದರೆಂದು ತಿಳಿದು ಬರುತ್ತದೆ. ಗೋಣಿ ಮಾರಯ್ಯನವರ ವಚನಗಳು ಹೆಚ್ಚಾಗಿ ಆಧ್ಯಾತ್ಮದ ಬಗ್ಗೆ ನಮಗೆ ತಿಳಿಯಪಡಿಸುತ್ತವೆ. ಇವರ ಒಂದು ವಚನವನ್ನು ನೋಡಲಾಗಿ, ಕಾಯದ ಕಂತೆಯ ಹಿಡಿದು ಅಕಾಯ ಚರಿತ್ರ ಪರಮನೆಂದು ಜಂಗಮ ಬಂದು ಕರ್ಪರವನ್ನಳವಡಿಸಿಕೊಂಡು ಭಿಕ್ಷೆಗೆ ನಡೆಯಲು ಕೇಳಿದ ಇಂದ್ರಿಯಂಗಳು ನಿಲ್ಲಮ್ಮದೆ ಕಡೆಯ ಬಾಗಿಲಲ್ಲಿ ನಿಲಕಿ ನೋಡುತ್ತಿದ್ದವಯ್ಯ. ದಶೇಂದ್ರಿಯಂಗಳು ಪ್ರದಕ್ಷಿಣ ಬಂದು ತಮಗೆ ತಾವೇ ಅಂಜಿ ಓಡಿದವು ಕೇಟೇಶ್ವರ ಲಿಂಗನ ಶರಣ ನಿರವ ಕೇಳಿದಾಕ್ಷಣ ಅಂತ. ಇಲ್ಲಿ ಕಾಯ ಅಂತಂದರೆ ಶರೀರ, ಕಂತೆ ಅಂತಂದರೆ ಜೋಳಿಗೆ, ಜಂಗಮ ಅಂತಂದರೆ ಚಲನಶೀಲವಾದಂಥದ್ದು. ಹಾಗಾದರೆ ಇಲ್ಲಿ ಗೋಣಿ ಮಾರಯ್ಯನವರು ನಮಗೇನು ಹೇಳ್ತಾ ಇದ್ದಾರೆ? ಈ ಶರೀರ ಎನ್ನುವುದು ಪಂಚ ಜ್ಞಾನೇಂದ್ರಿಯಗಳ, ಪಂಚ ಕರ್ಮೇಂದ್ರಿಯಗಳ ಒಂದು ಸಮೂಹ. ಇಂತಹ ಪಂಚಜ್ಞಾನೇಂದ್ರಿಯ,
ಪಂಚಕರ್ಮೇಂದ್ರಿಯಗಳ ಜೋಳಿಗೆಯನ್ನು ಹೊತ್ತು ತಿರುಗುವ ಅಕಾಯವೇ ಇಲ್ಲದ ಪರಮಶ್ರೇಷ್ಠನಾದಂತಹ ಜಂಗಮ ಅಂದರೆ ಅನುಭಾವವನ್ನು ಒಡಲೊಳಗೆ ಮೂಡಿಸಿಕೊಂಡು ಭಿಕ್ಷೆಗೆ ತಿರುಗುವುದು ಜಂಗಮ ಅಂತ. ಇಲ್ಲಿ ಇಂದ್ರಿಯಗಳು ಎಂದರೆ ಅಂದರೆ ಜ್ಞಾನೇಂದ್ರಿಯಗಳು 5: ಕಣ್ಣುಗಳು, ಕಿವಿಗಳು, ನಾಲಿಗೆ, ಮೂಗು ಮತ್ತು ತ್ವಚೆ. ಇನ್ನು ಕರ್ಮೇಂದ್ರಿಯಗಳು ಅಂದರೆ ಕೈಗಳು, ಕಾಲುಗಳು, ಬಾಯಿ, ಗುದದ್ವಾರ, ಜನನೇಂದ್ರಿಯಗಳು ಅಂತ. ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ಕೂಡುವುದೇ ದಶೇಂದ್ರಿಯಗಳು. ಚರ್ಮ, ಮಾಂಸ, ರಕ್ತ, ಸ್ನಾಯು, ಕೊಬ್ಬು, ಮಜ್ಜೆ, ಮೂಳೆ, ಮಲಮೂತ್ರಗಳಿಂದ ತುಂಬಿರುವಂತಹ ಈ ದೇಹವೇ ಸ್ಥೂಲ ಶರೀರ. ನಾನು ನನ್ನದು ಎಂದು ಪ್ರಸಿದ್ಧವಾಗಿ ಮೋಹಕ್ಕೆ ಆಸ್ಪದವಾಗಿರುವ ಇದನ್ನು ಸ್ಥೂಲ ಶರೀರವೆಂದು ಹೇಳುತ್ತಾರೆ. ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣಗಳು ಅಂದರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರಗಳೇ ಅಂಗಗಳಾಗಿವೆ. ಪಂಚಾಚಾರಗಳು ಅಂದರೆ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಗಣಾಚಾರ ಮತ್ತು ಭ್ರಷ್ಟಾಚಾರ ಈ ಪಂಚಾಚಾರಗಳೇ ಪ್ರಾಣಗಳಾಗಿವೆ. ಇಲ್ಲಿ ಷಟಸ್ಥಲಗಳು ಅಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಈ ಷಟಸ್ಥಲಗಳಿಗೆ ಬಸವಾದಿ ಶರಣರು ಹೊಸ ಆಯಾಮವನ್ನು ನೀಡಿದ್ದಾರೆ. ಈ ಷಟಸ್ಥಲಗಳೇ ಆತ್ಮವಾಗಿವೆ. ಈ ಅಷ್ಟಾವರಣಗಳನ್ನು ಶರಣರು ಚಲನಗೊಳಿಸಿದರು. ಹೇಗೆ ಹೊರಗೆ ಕಾಣುವ ದೇವಾಲಯವನ್ನು ನಿರಾಕರಿಸಿ ತಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡರೋ ಅದೇ ರೀತಿ ಅಷ್ಟಾವರಣಗಳನ್ನೂ ಕೂಡ ಶಿವಶರಣರು ದೇಹವೆಂಬ ದೇವಾಲಯದಲ್ಲಿಯೇ ಕಂಡುಕೊಂಡರು. ತಾನೇ ಗುರು, ತಾನೇ ಲಿಂಗ, ತಾನೇ ಜಂಗಮವಾಗಬೇಕು, ತಾನೇ ವಿಭೂತಿ ರುದ್ರಾಕ್ಷಿ ಧರಿಸಬೇಕು, ತಾನೇ ಮಂತ್ರವನ್ನು ಜಪಿಸಬೇಕು, ತಾನೇ ಪಾದೋದಕ ಪ್ರಸಾದವ ಸೇವಿಸಬೇಕೆಂದು ಹೇಳಿದರು. ಅಷ್ಟಾವರಣಗಳು ಹೊರಗಿನವುಗಳಲ್ಲ, ಅವು ಒಳಗಿನವುಗಳು ಎಂದು ಸ್ಪಷ್ಟಪಡಿಸುತ್ತದೆ. ಇಲ್ಲಿ ಶಿವಶರಣರಲ್ಲಿ ಗುರು ಹೊರಗಿರದೆ ಒಳಗಿನ ಅರಿವಾಗಿ ಬೆಳೆಯುತ್ತದೆ. ಲಿಂಗ ಹೊರಗಿರದೆ ಒಳಗಿನ ಆಚಾರವಾಗಿ ಬೆಳೆಯುತ್ತದೆ. ಅದೇ ರೀತಿ ಜಂಗಮ ಹೊರಗಿರದೆ ಒಳಗಿನ ಅನುಭಾವವಾಗಿ ಬೆಳೆದು ನಿಲ್ಲುತ್ತದೆ. ಹಾಗಾದರೆ ಇಲ್ಲಿ ಗೋಣಿ ಮಾರಯ್ಯ ಏನು ಹೇಳ್ತಾ ಇದ್ದಾರೆ? ಚಲನಶೀಲವಾದಂತಹ ಈ ಜಂಗಮ, ಇಂಥ ಕಾಯದ ಜೋಳಿಗೆಯನ್ನು ಹೊತ್ತು ತಿರುಗುವಂತಹ ಈ ಜಂಗಮ ಅಂದರೆ ಜೋಳಿಗೆಯನ್ನು ಹಾಕಿಕೊಂಡು ತಿರುಗುವುದಲ್ಲ, ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಅಂತ. ಕೇವಲ ಲಿಂಗಧಾರಿಯಾಗೋದಲ್ಲ, ಸಂಸ್ಕಾರವನ್ನು ಬೆಳೆಸ್ಕೊಳ್ಬೇಕು ಅಂತ. ಗುರು, ಲಿಂಗ, ಜಂಗಮದ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ಕೊಳ್ಬೇಕು ಅಂತ. ಇಷ್ಟಲಿಂಗ ಎಂಬ ಸಂಸ್ಕಾರವನ್ನು ಆಯತ, ಸ್ವಾಯತ ಮತ್ತು ಸನ್ನಿಹಿತ ಮಾಡಿಕೊಳ್ಳಬೇಕು ಎಂದು ಈ ಉರ್ಲಿಂಗ ಪೆದ್ದಿಯವರು ಹೇಳ್ತಾ ಇದ್ದಾರೆ. ಈ ಕಾಯ ಅಂದರೆ ಶರೀರದ ಪೋಷಣದಲ್ಲಿಯೇ ಯಾರು ಆಸಕ್ತರಾಗಿರುತ್ತಾರೋ ಅವರು ಈ ಶರೀರ ಪೋಷಣದಿಂದಲೇ ತನ್ನನ್ನು ಕೊಂದುಕೊಳ್ಳುತ್ತಾರೆ ಅಂತ. ಈ ಭಯಂಕರವಾದಂತಹ ಈ ಶರೀರ, ಈ ಸಂಸಾರ ಸಾಗರವನ್ನು ಮಹಾತ್ಮರು ದಾಟಿ ಯಾವ ನಿಮಿತ್ತವೂ ಇಲ್ಲದೆ ಇತರರನ್ನು ದಾಟಿಸುವಂಥ ಲೋಕ ಕಲ್ಯಾಣವನ್ನು ಮಾಡುತ್ತಾ ಇರುತ್ತಾರೆ. ಕೆರೆಯಿಂದ ನೀರು ತುಬಿನ ಮೂಲಕ ಹೊರಹರಿದು ಹೇಗೆ ಗದ್ದಿಯ ಆಕಾರವನ್ನು ಪಡೆಯುತ್ತದೆಯೋ ಹಾಗೆಯೇ ಅಂತಸ್ಥವಾದ ಮನಸ್ಸಾಗಿರ್ಬೋದು, ಕಿವಿ ಮೊದಲಾದ ಇಂದ್ರಿಯಗಳ ಮೂಲಕ ಹೊರಬಂದು ಶಬ್ದವೇ ಮೊದಲಾದ ವಿಷಯಗಳ ಆಕಾರವನ್ನು ಪಡೆಯುತ್ತದೆ. ಹೊರಗಿನ ಇಂದ್ರಿಯಗಳು ನಿಗ್ರಹಿಸಲ್ಪಟ್ಟರೆ ಒಳಗಿರುವ ಮನಸ್ಸು ಹೊರಗಿನ ಆಕಾರವನ್ನು ಪಡೆಯುವುದಿಲ್ಲೆಂಬುದು ಭಾವ. ಶರೀರವೇ ಮೊದಲಾದಂತಹ ಅನಾತ್ಮ ವಸ್ತುವಿನಲ್ಲಿ
ನಾನು ಎನ್ನುವ ಬುದ್ಧಿಯೇ ಬಂದವು. ಜನನ ಮರಣಗಳೆಂಬ ಕ್ಲೇಶಗಳ ಹೊಡೆತಕ್ಕೆ ಕಾರಣವಾದಂಥ ಈ ಬಂಧವು ಮನುಷ್ಯನಿಗೆ ಅಜ್ಞಾನದಿಂದ ಸಂಭವಿಸಿದೆ. ಈ ಅಭಿಮಾನದಿಂದಲೇ ಇವನು ತನ್ನ ಅಸತ್ಯವಾದ ಶರೀರವನ್ನು ಸತ್ಯವೆಂದ ಭಾವಿಸಿಕೊಂಡು ಅದು ತಾನೇ ಎಂಬ ಬುದ್ಧಿಯಿಂದ ಈಗ ರೇಷ್ಮೆ ಹುಳು ತಂತುಗಳಿಂದ ತನ್ನ ಸುತ್ತಲೂ ಗೂಡನ್ನು ಕಟ್ಟಿಕೊಂಡು ಅದೇ ಒಂದು ಗೂಡಿನಲ್ಲೇ ಅದು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತೆ ಅದನ್ನು ವಿಷಯಗಳಿಂದ ಪೋಷಿಸುತ್ತದೆ ಅಂತ. ಇಲ್ಲಿ ಪಂಚಕರ್ಮೇಂದ್ರಿಯಗಳೊಂದಿಗೆ ಕೂಡಿರುವಂಥ ಈ ಪ್ರಾಣವು ಪ್ರಾಣಮಯ ಕೋಶವಾಗಿರುತ್ತದೆ. ಅನ್ನಮಯ ಕೋಶವು ಈ ಪ್ರಾಣಮಯದಿಂದ ತುಂಬಲ್ಪಟ್ಟು ಆತ್ಮವಂತವಾಗಿ ಎಲ್ಲ ಕ್ರಿಯೆಗಳಲ್ಲಿಯೂ ಪ್ರವರ್ತಿಸುತ್ತದೆ. ಈ ಪ್ರಾಣಮಯ ಕೋಶವು ವಾಯುವಿನ ರೂಪಾಂತರವಾಗಿರುವುದರಿಂದ ಇದು ಆತ್ಮವಲ್ಲ. ಏಕೆಂದರೆ ವಾಯುವಿನಂತೆ ಒಳಕ್ಕೆ ಹೋಗುತ್ತಲೂ ಹೊರಕ್ಕೆ ಬರುತ್ತಲೂ ಇರುತ್ತದೆ. ಇದು ಎಲ್ಲಿಯೂ ಇಷ್ಟವನ್ನಾಗಲಿ ಅನಿಷ್ಟವನ್ನಾಗಲಿ ಸ್ವಲ್ಪವೂ ಅರಿತುಕೊಳ್ಳಲಾರದು. ತನ್ನನ್ನಾಗಲಿ ಮತ್ತೊಂದನ್ನಾಗಲಿ ಸ್ವಲ್ಪವೂ ಅರಿಯಲಾರದು. ಯಾವಾಗಲೂ ಪರಾಧೀನವಾಗಿರುತ್ತದೆ ಅಂತ. ಹಾಗಾದರೆ ಇಲ್ಲಿ ಶರೀರ ಸ್ಥಿರವಾದುದಲ್ಲ, ಇಂದ್ರಿಯಾತ್ಮಕ ಶರೀರವಿದು ನಶ್ವರವಾದುದು. ಯಾವಾಗ ಈ ಸಾವು ಬಂದು ದಾಳಿ ಮಾಡಿ ಇದರ ಅಸ್ತಿತ್ವವನ್ನು ಕೊನೆಗಾಣಿಸ್ತದನೋ ಹೇಳಲಿಕ್ಕೆ ಬಾರದು. ಆದುದರಿಂದ ಈ ಲೌಕಿಕ ಸುಖವನ್ನೇ ಸ್ಥಿರವೆಂದು ಸ್ಥಿರವಾಗಿ ನಂಬಿಕೊಂಡು ಅದರಲ್ಲಿ ಅಪಾರವಾದಂಥ ಆನಂದವನ್ನು ಹುಡುಕುವುದೆಂದರೆ ಬಿಸಿಲ ಮರೀಚಿಕೆಯ ಬೆನ್ನ ಹತ್ತಿದಂತಾಗುವುದು. ಉಪ್ಪನ್ನು ತಿಂದಷ್ಟು ಅದು ದಾಹವನ್ನು ಹೆಚ್ಚು ಮಾಡುವಂತೆ ಈ ಶರೀರ ಸುಖಕ್ಕೆ ವಿಷಯಗಳನ್ನು ಒದಗಿಸಿದಷ್ಟು ಇಂದ್ರಿಯಗಳ ದಾಹವು ಇಮ್ಮಡಿಗೊಳ್ಳುವುದೇ ಹೊರತು ಅದೆಂದೂ ಶಾಂತವಾಗದು. ಅದು ಶಾಂತವಾಗಬೇಕಾದರೆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಅವನ ಪವಿತ್ರವಾದಂತಹ ಪಾದಕ್ಕೆ ಶರಣಾಗಬೇಕು ಎಂದು ಗೋಣಿ ಮಾರಯ್ಯನವರು ಈ ಒಂದು ವಚನದಲ್ಲಿ ನಮಗೆ ಹೇಳಿದ್ದಾರೆ ಅಂತ. ಈ ಕಾಯವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಎಂದರೆ ಕಾಯವನ್ನು ಸಕಾಯ ಸದೃಢ ಆರೋಗ್ಯವಂತನನ್ನಾಗಿ ಮಾಡಿಕೊಳ್ಳುವುದು. ಇದು ಬಾಹ್ಯ ಶುಚಿತ್ವವನ್ನು ತೋರುತ್ತದೆ. ಅದೇ ರೀತಿಯಾಗಿ ಅಂತರಂಗದಲ್ಲಿನ ಜೀವ ಪ್ರಾಣ ಆತ್ಮವನ್ನು ಮಲತ್ರಯಗಳಿಂದ ದೂರವಿರಿಸಿ ಶಿವ ಮಹಾಲಿಂಗ ಜ್ಞಾನ ಚಿಂತನೆಗಳಿಂದ ಶುಚಿಗೊಳಿಸುವುದನ್ನು ಆತ್ಮದ ಶುದ್ಧೀಕರಣ ಪ್ರಕ್ರಿಯೆ ಎಂದು ಕರೆದಿದ್ದಾರೆ. ಇದರಿಂದ ಭಾವನೆಗಳು ಮನಸ್ಸು ಶುದ್ಧಿಯಾಗುತ್ತದೆ. ಬಹಿರಂಗದ ಶುದ್ಧಿಯಿಂದ ತನು ಹಾಗೂ ಕರಣಗಳು ಶುದ್ಧಗೊಳಿಸುವುದರ ಮೂಲಕ ಶರಣರು ಒಳಗೂ ಹೊರಗೂ ಸರ್ವಾಂಗಲಿಂಗಿಯಾಗಿ ಸರ್ವಶುಚಿಯ ಶುದ್ಧಾತ್ಮರಾಗಿದ್ದರು ಎಂದಿದ್ದಾರೆ. ಹೀಗೆ ಅಂತರಂಗ ಹಾಗೂ ಬಹಿರಂಗ ಶುದ್ಧಿಗೊಳಿಸುವುದನ್ನು ನಾವು ಇಲ್ಲಿ ನೆನೆಯಬಹುದು ಅಂತಂದು ಈ ಒಂದು ವಚನದಲ್ಲಿ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಇನ್ನು ಮುಂದಿನ ವಚನವನ್ನು ನಾಳೆ ದಿವಸ ಮುಂದುವರಿಸುತ್ತೇನೆ ಅಂತ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತವಾದಂತಹ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು.